ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕಿಚ್ಚು ಆಗಾಗ ಹೊಗೆಯಾಡ್ತಿದೆ. ಈಗ ಮತ್ತೊಮ್ಮೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲಿನ ಆಸೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಬಿಚ್ಚಿಟ್ಟಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಆದರೆ ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಂದಿದ್ದಾರೆ. ಯಾವಾಗ ಬದಲಾವಣೆ ಆಗುತ್ತೆ, ಯಾವಾಗ ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿರುವ ವಿಚಾರ. ನಾನಂತೂ ಆಕಾಂಕ್ಷಿ ಇದ್ದೀನಿ, ಹೈಕಮಾಂಡ್ ಯಾವಾಗ ಮಾಡ್ತಾರೆ ಕಾದು ನೋಡಬೇಕು. ಅಧ್ಯಕ್ಷ ಸ್ಥಾನಕ್ಕಾಗಿ ನಾನು ಯಾವುದೇ ಒತ್ತಡ ಹಾಕಿಲ್ಲ ಎಂದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಪ್ರಧಾನಿ ಆಗ್ತಾರೆ ಎಂದು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಭವಿಷ್ಯ ನುಡಿದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಕುಳಿತ ಸ್ಥಾನದಲ್ಲಿ ಕುಳಿತಿದ್ದಾರೆ. ಖರ್ಗೆ ಅವರು ಆಕಾಶದಂತೆ ಎತ್ತರಕ್ಕೆ ಬೆಳೆದಿದ್ದಾರೆ. ದೇಶದಲ್ಲಿ ಬಿಜೆಪಿ ವರ್ಚಸ್ ಡೌನ್ ಆಗ್ತಾ ಇದೆ, ಕುಸಿಯುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರೈಮ್ ಮಿನಿಸ್ಟರ್ ಆಗುವ ಸಂಭವವಿದೆ ಎಂದಿದ್ದಾರೆ. ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ತಾವು ಮತ್ತೊಮ್ಮೆ ಗೆದ್ದು ಡಿಸಿಎಂ ಆಗುವ ಆಸೆ ಬಿಚ್ಚಿಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಚಿಂಚನಸೂರ ಎಂಎಲ್ಸಿ ಆಗ್ತಾರೆ ಎಂಬ ಊಹಾಪೋಹಗಳಿಗೆ ಚಿಂಚನಸೂರು ಸ್ಪಷ್ಟನೆ ನೀಡಿದ್ದಾರೆ. ನಾನು ಯುದ್ಧಭೂಮಿಯಲ್ಲಿ ಸೋತಿದ್ದೇನೆ, ಮತ್ತೆ ಯುದ್ಧಭೂಮಿಯಲ್ಲಿ ಗೆದ್ದು ಎಂಎಲ್ಎ ಆಗುತ್ತೇನೆ. ನಾನು ಎಂಎಲ್ಸಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ನಾನು ಹೇಡಿಯಾಗಿ ಹಿಂದಿನ ಬಾಗಿಲು ಮೂಲಕ ಎಂಎಲ್ಸಿ ಆಗೋದಿಲ್ಲ. ಮುಂದಿನ ಸಲ ನಾನು ಹೆಚ್ಚಿನ ವೋಟ್ ಪಡೆದು ಗೆದ್ದು ನಾನು ಉಪಮುಖ್ಯಮಂತ್ರಿ ಆಗ್ತೇನೆ. ಎಂಎಲ್ಸಿ ಸ್ಥಾನ ಕೊಟ್ಟರು ನಾನು ತೆಗೆದುಕೊಳ್ಳೋದಿಲ್ಲ. ಜನರು ಸುಮ್ಮನೆ ಹವಾ ಎಬ್ಬಿಸ್ತಾರೆ. ನಾನು ಯುದ್ಧಭೂಮಿಯಲ್ಲಿ ಸೋತಿದ್ದೇನೆ. ನಾನು ಸ್ವತಃ ಶೂರನಿದ್ದೇನೆ, ವೀರನಿದ್ದೇನೆ, ತಾಕತ್ತಿದೆ. ಮತ್ತೆ ಯುದ್ಧಭೂಮಿಯಲ್ಲಿ ಗೆದ್ದು ಉಪಮುಖ್ಯಮಂತ್ರಿಯಾಗಿ ಗುರುಮಠಕಲ್ಗೆ ಬರ್ತೇನೆ ಎಂದಿದ್ದಾರೆ. ಮಂಗಳೂರಿನಲ್ಲಿ ಸರಣಿ ಕೊಲೆ ಪ್ರಕರಣಗಳ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಶುರುವಾಗಿದೆ. ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ 116 ಪೊಲೀಸರ ವರ್ಗಾವಣೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಆದೇಶಿಸಿದ್ದಾರೆ. ತಳಮಟ್ಟದಲ್ಲೂ ಭಾರಿ ಸರ್ಜರಿ ಮಾಡಲಾಗಿದೆ. 7 ಎಎಸ್ಐ, 31 ಹೆಡ್ ಕಾನ್ಸ್ಟೇಬಲ್ ಹಾಗೂ 78 ಪಿಸಿಗಳನ್ನು ವರ್ಗಾವಣೆಗೊಳಿಸಿ ಆದೇಶಿಸಲಾಗಿದೆ. ಹತ್ಯೆಯ ಸುಳಿವಿದ್ದರೂ ಪೊಲೀಸ್ ಇಲಾಖೆಯಿಂದ ನಿರ್ಲಕ್ಷ್ಯ ಎಂದು ರಾಜಕೀಯ ಮುಖಂಡರು ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಳಹಂತದ ಪೊಲೀಸರನ್ನ ವರ್ಗಾವಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡಕ್ಕೆ ನೂತನ ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡ ಅರುಣ್ ಕುಮಾರ್ ಜಿಲ್ಲೆಯ ಎಲ್ಲಾ ಠಾಣೆಯ ಸಿಬ್ಬಂದಿಗಳ ಮಾಹಿತಿ ಪಡೆದಿದ್ರು. 4 ವರ್ಷಗಳ ಹಿಂದೆ ಒಂದೇ ಠಾಣೆಯಲ್ಲಿದ್ದವರ ಮಾಹಿತಿಯನ್ನ ಪಡೆದು ವರ್ಗಾವಣೆ ಆದೇಶವನ್ನ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.